ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪರಮಾತ್ಮನ ಬಗ್ಗೆ ನಾವು ಇಲ್ಲಿವರೆಗೂ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಅವರ ಜೊತೆ ಸಂಬಂಧ ಬೆಳೆಸೋದು ಹೇಗೆ ಅಂತ ನಾವು ಇನ್ನೂ ತಿಳ್ಕೋಬೇಕಾಗಿದೆ. ಅವರ ಬಗ್ಗೆ ಸ್ವಲ್ಪ ಅನುಭವ ನಾವು ಪಡ್ಕೊಂಡ್ರೂ ಸಹಿತ ಸರಿಯಾದ ರೀತಿ ಯಾವುದು ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನೆಲ್ಲ ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಬ್ರಹ್ಮಕುಮಾರಿ ಅನಿತಾ ಅಕ್ಕನವರು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತನಾಡೋಣ. ಅಕ್ಕವರೇ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಮಗೆ ಸುಸ್ವಾಗತ. ಥ್ಯಾಂಕ್ ಯು. ಅಕ್ಕವರೇ, ಇಲ್ಲಿವರೆಗೂ ನಾವು ಪರಮಾತ್ಮನನ್ನು ನೆನಪು ಮಾಡುವ ಕೆಲವು ವಿಧಗಳನ್ನು ಉಪಯೋಗಿಸ್ತಾ ಇದ್ವಿ. ಒಂದು ಪ್ರಾರ್ಥನೆ, ಎರಡನೇದಾಗಿ ಜಪ ತಪ, ಮಂತ್ರ ಜಾಪ, ಮೆಡಿಟೇಷನ್, ಪ್ರಾಣಾಯಾಮ, ಧ್ಯಾನ ಧಾರಣೆ, ಇವೆಲ್ಲನೂ ನಮ್ಮ ಇಷ್ಟದಂತೆ ನಾವು ಮಾಡ್ತಾ ಇದ್ವಿ. ಇದರಲ್ಲಿ ಪ್ರಾರ್ಥನೆ ಅಂತ ತಗೊಳ್ಳೋಣ. ಪ್ರಾರ್ಥನೆಗೂ ಮತ್ತು ನೀವು ಹೇಳುವ ಮೆಡಿಟೇಷನ್ಗೂ ಏನು ವ್ಯತ್ಯಾಸ ಬರುತ್ತೆ? ಈಗ ಯಾವ ರೀತಿ ನೋಡಿ, ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಥವಾ ಎಷ್ಟೋ ಸಮಯದಿಂದ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಬೇರೆಯವರು ಉದಾಹರಣೆ ತಗೊಳ್ಳೋದಕ್ಕಿಂತ ನಾನು ಕೂಡ ನನ್ನ ಪರ್ಸ್ನಲ್ ಅನುಭವ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲೂ ಕೂಡ ಚಿಕ್ಕವರಿದ್ದಾಗಿಂದ ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ರು. ಅವ್ರು ಹೇಗೆ ಕಲಿಸಿದ್ರೋ ಅದನ್ನೇ ನಾವು ಫಾಲೋ ಮಾಡಬೇಕು. 20-25 ವರ್ಷದವರೆಗೂ ನಾವು ಅದನ್ನೇ ಫಾಲೋ ಮಾಡ್ತಾ ಬಂದ್ವಿ. ಅವ್ರು ಯಾವ ಶಬ್ದಗಳನ್ನು ಅನ್ಬೇಕಂತ ಹೇಳಿದ್ರು ಅದೇ ಶಬ್ದಗಳ ಮೂಲಕನೇ ನಾವು ಪ್ರಾರ್ಥನೆ ಮಾಡಿದ್ವಿ. ಆದರೆ ಎಷ್ಟೋ ಕೆಲವೊಂದವರು ಶ್ಲೋಕಗಳನ್ನು ನಮಗೆ ಹೇಳ್ಕೊಟ್ರು, ಮಂತ್ರಗಳನ್ನು ಹೇಳ್ಕೊಟ್ರು, ಅದನ್ನು ನಾನು ಅಂತಾ ಇದ್ದೆ. ಆದರೆ ಬಹುಶಃ ಆ ಟೈಮಲ್ಲಿ ನನಗೆ ಅದರ ಅರ್ಥನೂ ಗೊತ್ತಿರಲಿಲ್ಲ. ಕೇವಲ ನನಗನ್ನಿಸ್ತು ಅದನ್ನ ಅಂತಾ ಬಂದರೆ ಮುಗೀತು, ಇದೇ ನಾನು ದೇವ್ರ ಧ್ಯಾನ ಮಾಡಿದ್ದು ಅಥವಾ ಪರಮಾತ್ಮನ ನೆನಪು ಮಾಡಿದ್ದು ಅಂಥೇಳಿ. ಆದರೆ ಇಲ್ಲಿವರೆಗೂ ನನಗನ್ನಿಸ್ತಿದೆ ಅದರಲ್ಲಿರುವಂತಹ ಕೆಲವೊಂದು ಶಬ್ದಗಳ ಅರ್ಥನೇ ನನಗೆ ಇನ್ನೂವರೆಗೂ ಗೊತ್ತಾಗಿಲ್ಲ. ಕೆಲವೊಂದು ಶ್ಲೋಕಗಳದಿರ್ಬೋದು ಅಥವಾ ಮಂತ್ರಗಳದಿರ್ಬೋದು. ಯಾಕಂದರೆ ನಾವು ಪ್ರಾರ್ಥನೆಯಲ್ಲಿ ಏನು ಮಾಡ್ತೀವಿ, ಹೋಗಿ ಪರಮಾತ್ಮನ ಎದುರುಗಡೆ ನಾವು ಯಾವುದೋ ಸಮಯದಲ್ಲಿ ನಮ್ಗೆ ಕಲಿಸ್ಕೊಟ್ಟಿರುವಂತಹ ಕೆಲವೊಂದು ಮಾತುಗಳನ್ನು ನಾವು ಅದನ್ನು ರಿಪೀಟ್ ಮಾಡ್ತಾ ಇರ್ತೀವಿ. ಚಿಕ್ಕವರಿದ್ದಾಗ ಏನು ಹೇಳ್ಕೊಟ್ವಿ ಅದನ್ನೇ ವರ್ಷಾನುವರ್ಷ ಅದನ್ನು ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ನಾವು ಅರ್ಥ ಕೇಳಿಕ್ಕೆ ನೋಡ್ತೀವಿ, ದೊಡ್ಡವರಿಂದ ಕೆಲವೊಮ್ಮೆ ಅರ್ಥಗಳು ಸಿಗ್ತಾ ಇರೋದಿಲ್ಲ, ಕೆಲವೊಮ್ಮೆ ವಿಚಾರ ಬರ್ತಾ ಇರ್ತದಲ್ಲ, ನಾವ್ ಇದನ್ನ ಅಂತಿರ್ತೀವಿ. ಯಾಕಂದ್ರೆ ಚಿಕ್ಕವರಿದ್ದಾಗ ಅಷ್ಟು ನಾವು ವಿಚಾರ ಮಾಡೋದಿಲ್ಲ, ಇವ್ರು ನಮ್ಗೆ ಏನ್ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿ. ಹೇಗೆ ಒಂದ್ ಸ್ವಲ್ಪ ನಮ್ಮಲ್ಲಿ ಮ್ಯಾಚುರಿಟಿ ಬರ್ತದೆ, ಆ ಟೈಮಲ್ಲಿ ನಾವು ಕೇಳ್ತೀವಿ, ಅರ್ಥ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ಬುದ್ಧಿ ಬೆಳೀತಾ ಹೋಗ್ತದಲ್ಲ. ಆಮೇಲೆ ಮನುಷ್ಯನ ಸ್ವಭಾವ ಹೇಗಂದ್ರೆ, ಯಾವುದು ನಿಮ್ಗೆ ಮನಸ್ಸಿಗೆ ನಾಟೋದಿಲ್ಲ, ಇದು ಸರಿಯಪ್ಪ ಅಂತ ಅನ್ಸೋದಿಲ್ಲ, ಇದ್ರಲ್ಲಿ ಏನೋ ಲಾಜಿಕ್ ಇದೆ ಅಂತ ಗೊತ್ತಾಗೋದಿಲ್ಲ, ಅಲ್ಲಿವರೆಗೂ ಅದನ್ನ ಮಾಡ್ಬೇಕಾದ್ರೆ ಏನೋ ಮಾಡ್ಬೇಕಪ್ಪ ಅಂತ ಮಾಡ್ತೀವಿ. ಆದ್ರೆ ಅಷ್ಟು ಮನಸ್ಸಿನಿಂದ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದ್ ಏಜ್ ಬಂದ ತಕ್ಷಣ ನಾವು ಕೇಳಿದ್ವಿ, ಇದ್ರ ಅರ್ಥ ಏನು, ಹೇಗೆ. ಅವ್ರಿಗೂ ಅದ್ರದ್ದು ಅರ್ಥ ಗೊತ್ತಿರ್ಬೋದು, ಗೊತ್ತಿರ್ಲಿಕ್ಕಿಲ್ಲ. ಇಲ್ಲ, ಈ ತರ ಕೇಳಬಾರ್ದು, ನೀವೇನಿದೆ ಈ ವಿಧಿಯನ್ನ ಫಾಲೋ ಮಾಡ್ಬೇಕಷ್ಟೇ, ನಾವು ಹಾಗೇ ಮಾಡ್ತಾ ಬಂದ್ವಿ. ಆದ್ರೆ ವಿಚಾರ ಮಾಡಿ, ಆ ಕೆಲವೊಂದೇನು ಮಂತ್ರಗಳಿದಾವೆ, ಶ್ಲೋಕಗಳಿದಾವೆ, ಏನ್ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಭಲೆ ಅದು ಬೇರೆ ಬೇರೆ ಭಾಷೆಯಲ್ಲಿ ಇರ್ಬೋದು, ಆದ್ರೆ ಒಂದ್ ಸಮಯದಲ್ಲಿ ಅದು ರಚನೆ ಆಗಿದೆ. ಆ ಪ್ರಾರ್ಥನೆಗಳನ್ನ, ಶ್ಲೋಕಗಳನ್ನ ಯಾರಿಲ್ಲ ಯಾರು ಒಬ್ರು ವ್ಯಕ್ತಿ ಅಂತೂ ರಚನೆ ಮಾಡಿದ್ದಾರೆ, ಹೌದಾ? ಹಾಗಾದ್ರೆ ಅವರು ರಚನೆ ಮಾಡಿದವರು ಸುಮ್ನೆ ಹಾಗೆ ರಚನೆ ಮಾಡ್ಲಿಲ್ಲ. ಅವ್ರ ಪರಮಾತ್ಮನ ಜೊತೆಗೆ ತಲ್ಲೀನ ಆದ ಮೇಲೆ, ಆ ಪರಮಾತ್ಮನ ಅನುಭವನ್ನ ತಗೊಳ್ತಾ ಇದ್ದ ಮೇಲೆ, ಅವ್ರಿಗೆ ಅದು ಯಾವ ಭಾವ ಉತ್ಪನ್ನ ಆಯ್ತೋ ಅವ್ರು ತಮಗ್ ಬರುವಂತಹ ಭಾಷೆಯಲ್ಲಿ ಅದನ್ನ ಬರೆದಿಟ್ರು. ಅಂದ್ರೆ ಅದು ತಮ್ದು ಕೆಲವೊಂದು ಅನುಭವಗಳನ್ನ ಅವ್ರು ಬರೆದ್ರು ಅಂತ ನಾವು ಹೇಳ್ಬೋದು. ಆ ಅನುಭವಗಳು ಪವರ್ಫುಲ್ ಅನುಭವ ಆಗಿರೋ ಕಾರಣದಿಂದ ಆ ಶಬ್ದಗಳಲ್ಲಿ ಬೇರೆ ಒಂದು ರೂಪದಲ್ಲಿ ಅದನ್ನ ಪರಿವರ್ತನೆ ಮಾಡಿ ನಮ್ಗೆ ಕೊಟ್ರು. ಅದೆಲ್ಲನೂ ಕೂಡ ಇಷ್ಟು ಸಮಯದಿಂದ ಪ್ರಾರ್ಥನೆ ಅಥವಾ ಶ್ಲೋಕ, ಮಂತ್ರ ಅಂತ ಹೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಅದನ್ನೇ ಈಗ ನಮ್ಗೇನ್ ಹೇಳ್ತಿದ್ದಾರೆ ನಮ್ಮ ಮನೆಯವರು, ಇದನ್ನ ನೀವು ಫಾಲೋ ಮಾಡ್ಬೇಕು ಅಂತ ಹೇಳಿ. ಆದ್ರೆ ವಿಚಾರ ಮಾಡಿ ನೋಡಿ, ಅದು ಒಂದ್ ಸಮಯದಲ್ಲಿ ಯಾರೋ ಒಬ್ರು ಮಹಾನ್ ವ್ಯಕ್ತಿ ಆ ಪರಮಾತ್ಮನ ಜೊತೆಗೆ ಮಾಡಿರುವಂತ ಅನುಭವ ಇತ್ತು, ಅದರಲ್ಲಿ ಅವ್ರ ಅನುಭವ ಆ ಶ್ಲೋಕ ಅಥವಾ ಮಂತ್ರದಲ್ಲಿತ್ತು. ಆದ್ರೆ ನಮಗೆ ಅದ್ರ ಅರ್ಥನೇ ಗೊತ್ತಿಲ್ಲ. ನಾವ್ ಯಾರ್ದೋ ಬೇರೆಯವರ ಅನುಭವವನ್ನ ನಾವ್ ಅದನ್ನ ತಗೊಂಡ್ಬಿಟ್ಟು ನಾವ್ ಅದನ್ನ ರಿಪೀಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದ್ರಲ್ಲಿ ಏನಾದ್ರೂ ಅನುಭವ ಬರುತ್ತಾ? ಇಲ್ಲ. ಯಾಕಂದ್ರೆ ನಿಮ್ಮ ಅನುಭವ ಡೈರೆಕ್ಟ್ ಏನ್ ಹೇಳ್ತೀರಾ, ಅದು ನಿಮ್ಮ ಅಂತರಾಳದಿಂದ ಬಂದಿದಿರ್ತದೆ, ಅದ್ ನಾಟ್ತದೆ. ಬೇರೆ ದೇವರ ಅನುಭವವನ್ನ ನೀವ್ ಹೇಳಿ ಅಂದ್ರೆ ಹೇಳಿಕ್ಕಾಗತ್ತಾ? ಆಗೋದಿಲ್ಲ. ಹಾಗಾದ್ರೆ ಹೇಳೋದಾದ್ರೂ ಹೇಗೆ ಹೇಳ್ತೀರಾ? ಈ ರೀತಿ ಇದೆ, ಈ ರೀತಿ ಇದೆ ಅಷ್ಟೇ. ಫೀಲಿಂಗ್ ಬರುತ್ತಾ? ಇಲ್ಲ. ಯಾಕಂದ್ರೆ ಅನುಭವ ಅವ್ರದವ್ರದೇ ಇರ್ತದೆ, ಇಂಡಿವಿಜುವಲ್ ಇರ್ತದೆ.
ಅದನ್ನೇ ಹೇಳೋ ಕಾರಣದಿಂದ ನಮಗದ ಅನುಭವ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಪ್ರಾರ್ಥನೆಯಲ್ಲೂ ಕೂಡ ಆಗಿರೋದು ಇದೆ. ಕೆಲವೊಂದು ಶುದ್ಧವಾದಂತಹ ಪವಿತ್ರವಾದಂತಹ ಶಬ್ದಗಳು ಬಂದು ನಮ್ಮ ಜೊತೆಗೆ, ಆದ್ರೆ ನಾವು ಅದನ್ನು ಫೀಲಿಂಗ್ ಮೂಲಕ ಹೇಳಿಲ್ಲ. ಉದಾಹರಣೆಗೆ ತಿಳ್ಕೊಳ್ಳಿ, ನಾವೆಲ್ಲರೂ ಕೂಡ ಮಂದಿರದಲ್ಲಿ ನಿಂತಿದ್ದೀವಿ. ನಿಂತು ಬಿಟ್ಟು ಆ ಪರಮಾತ್ಮನ ಎದುರುಗಡೆ ಅಥವಾ ಆ ಸ್ವರೂಪದ ಎದುರುಗಡೆ ಪೂಜೆಯನ್ನ ಮಾಡ್ತಾ ಇದ್ದೀವಿ ಅಥವಾ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅದೇ ಸಮಯದಲ್ಲಿ ನಮ್ಗೊಂದು ಅವಕಾಶ ಸಿಗ್ತದೆ, ಪರಮಾತ್ಮನ ಜೊತೆಗೆ ಡೈರೆಕ್ಟ್ ನಿಮ್ಗೆ ಏನ್ ಬೇಕೋ ಅದನ್ನ ಮಾತಾಡಿ ಅಂತ ಹೇಳಿ, ನಿಮ್ ಮನಸ್ಸಿನಲ್ಲಿ ಏನಿದೆ ಅದನ್ನ ಮಾತಾಡ್ಕೊಳ್ಳಿ ಅಂತ ಹೇಳಿ. ಅವಾಗ ನೀವು ಏನ್ ಮಾತಾಡ್ತೀರಾ? ಅವಾಗ ಆ ಸಮಯಕ್ಕೆ ನನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇತ್ತು, ಯಾವ ದ್ವಂದ್ವ ನಡೀತಾ ಇತ್ತು, ಯಾವ ಕಷ್ಟ ಇತ್ತು, ಅದನ್ನ ನಾನು ಹೇಳ್ಕೊತೀನಿ. ಅದನ್ನೇ ಮಾತಾಡ್ತೀರಾ, ಹೌದಾ? ಈ ರೀತಿ ಅಂತೂ ಆಗೋದಿಲ್ಲ. ಮಂದಿರದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ರು ಒಂದೇ ತರ ಮಾತಾಡ್ಬೋದಾ? ಇಲ್ಲ ಇಲ್ಲ. ಪ್ರಾರ್ಥನೆಯಲ್ಲಿ ನಾವೇನ್ ಮಾಡಿದ್ವಿ, ಎಲ್ರು ಸೇರಿ ಒಂದು ಕಾಮನ್ ಆಗಿ ಮಾತಾಡಿದ್ವಿ. ಹಾಗಾದ್ರೆ ಅದು ಮಾತು ನಮ್ ಎಲ್ರದ್ದು ಒಳಗಡೆಯಿಂದ ಬಂದಿರೋದಿರ್ಲಿಲ್ಲ. ಇಲ್ಲ, ಅದು ಹಿರಿಯರು ಹೇಳ್ಕೊಟ್ಟಿದ್ದನ್ನ ನಾವು ಫಾಲೋ ಮಾಡಿದ್ವಿ ಅಷ್ಟೇ. ಹಾಗಾದ್ರೆ ಅವಾಗ ಆ ಅವಕಾಶವನ್ನ ನಾವೆಲ್ಲರೂ ಹೇಗೆ ಯೂಸ್ ಮಾಡ್ತೀವಂದ್ರೆ, ನನಗೆ ಯಾವ ಭಾಷೆ ಬರುತ್ತೆ, ಯಾವ ಫೀಲಿಂಗ್ ಅಲ್ಲಿ ಬರುತ್ತೆ, ಕ್ಲೋಸ್ ಆಗಿ ನಾನು ಪರಮಾತ್ಮನ ಎದುರುಗಡೆ ಅಥವಾ ಅವ್ರ ಎದುರುಗಡೆ ಹೇಳ್ಬಿಡ್ತೀನಿ. ಮತ್ತೆ ಯಾರಿಗೆ ಯಾವ ಭಾವನೆ ಬರುತ್ತೆ ಆ ಭಾವನೆ ಹೇಳ್ಬಿಡ್ತಾರೆ, ಆ ಭಾಷೆಯಲ್ಲೂ ಕೂಡ ಹೇಳ್ಬಿಡ್ತಾರೆ. ಅಲ್ಲಿ ನಿಮಗೆ ಏನನ್ಸುತ್ತೆ, ಹೌದು ನಾನು ಯಾರ ಜೊತೆಗೂ ಏನೋ ಒಂದು ಸಂಪರ್ಕ ಮಾಡಿದೆ ಅನ್ನೋ ಅನುಭವ ಬರ್ತದೆ. ಅದು ಬಿಟ್ಟು ನಾವು ಈ ತರ ಮಾಡೋದ್ರಿಂದ ಕೆಲವೊಂದು ಕ್ಷಣಕ್ಕಾಗಿ ನಮ್ಮ ಮನಸ್ಸು ಯಾವುದೋ ಒಂದು ಶುದ್ಧ ಶಬ್ದಗಳನ್ಬೋದು ಅಥವಾ ಒಂದು ಅಕ್ಷರಗಳನ್ಬೋದು, ಮಂತ್ರಗಳನ್ಬೋದು ಅದ್ರಲ್ಲಿ ಇರತ್ತೆ, ವಿನಃ ಅದರಲ್ಲಿ ಶಕ್ತಿ ತುಂಬೋದಿಲ್ಲ. ಈ ತರ ಆಗ್ತದೆ. ಅದಕ್ಕೆ ಪ್ರಾರ್ಥನೆ ಅಂದ್ರೆ ನಾವೇನ್ ಹೇಳ್ಬೋದು, ಇಟ್ಸ್ ಅ ಒನ್ ವೇ ಕಮ್ಯುನಿಕೇಶನ್. ಒಂದೇ ವೇದಲ್ಲಿ ನಡೀತಾ ಇರ್ತದೆ. ಇವತ್ತು ನಾವು ಮಂದಿರಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅದೆಲ್ಲ ಆದ ತಕ್ಷಣ ಮುಗೀತು, ನಮ್ಮ ಪೂಜೆ ಮುಗೀತು, ನಾವು ಬಂದ್ಬಿಟ್ವಿ. ನಾವ್ ಅದನ್ನ ಹೇಳಿದ ತಕ್ಷಣ ಪ್ರಾರ್ಥನೆ ಅಂದ್ರೆ ಏನಿದೆ, ನಂದು ಯಾರ ಜೊತೆಗೂ ಒಂದು ಕಮ್ಯುನಿಕೇಶನ್ ಇದೆ ಅಲ್ಲ, ಆ ಪರಮಾತ್ಮನ ಎದುರಿನಲ್ಲಿರ್ಬೋದು ಅಥವಾ ಆ ಒಂದು ಸ್ವರೂಪದ ಎದುರುಗಡೆ ಇರ್ಬೋದು, ನಂದೊಂದು ಬಾಂಡಿಂಗ್ ಇದೆ, ನಂದೊಂದು ಕಮ್ಯುನಿಕೇಶನ್ ಇದೆ, ನಂದೊಂದು ಸಂಬಂಧ ಇದೆ. ಹಾಗಾದ್ರೆ ರಿಲೇಶನ್ ಸಂಬಂಧ ಅಂದ್ರೇನೆ ನಾವೇನಂತೀವಿ, ಅಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಅಂತರಾಳದಿಂದ ಆಗ್ತಾ ಇರುವಂತಹ ಒಂದು ವಾರ್ತಾಲಾಪ, ಒಂದು ಬಾಂಡಿಂಗ್ ಅಂತ ನಾವ್ ಹೇಳ್ತೀವಿ. ಈಗ ನಾವಿಬ್ರು ಮಾತಾಡ್ತಾ ಇದ್ದೀವಿ, ತಿಳ್ಕೊಳ್ಳಿ ನಾನೇ ಮಾತಾಡ್ತಾ ಇದ್ದೀನಿ, ನಿಮ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ, ನೀವು ಸ್ಟಿಲ್ ಆಗಿ ಸುಮ್ನೆ ಕೂತ್ಕೊಂಡಿದ್ದೀರಾ, ಅನ್ನೋದೇ ಇಲ್ಲ, ಸಂಬಂಧ ಅನ್ನೋದಿಲ್ಲ. ಹಾಗಾದ್ರೆ ನಿಮ್ ಎದುರುಗಡೆ ಮಾತಾಡೋದು ಒಂದೇ, ನಾನು ಸುಮ್ನೆ ಒಂದ್ ಗೋಡೆ ಎದುರುಗಡೆ ಹೋಗಿ ಮಾತಾಡ್ ಬರೋದು ಒಂದೇ. ಅದರಿಂದ ಏನು ನಮಗೆ ಫೀಲಿಂಗ್ ಬರೋದೇ ಇಲ್ಲ, ಅದು ಯೂಸ್ಫುಲ್ ಅನ್ಸೋದು ಇಲ್ಲ. ಆದ್ರೆ ಪ್ರಾರ್ಥನೆಯಲ್ಲಿ ನಾವು ಮಾಡಿದ್ದು ಇದೆ. ನಾವು ಹೋಗ್ತಿದ್ವಿ, ನಮ್ಮ ಒಂದು ಪೂಜ್ಯ ಸ್ವರೂಪದ ಎದುರುಗಡೆ ನಮ್ದೇನ್ ಹೇಳ್ಕೊಳ್ಳೋದಿದೆ, ಏನ್ ಮಾಡೋದಿದೆ, ಆ ಪ್ರಾರ್ಥನೆಯನ್ನ ನಾವು ಇಡ್ತಿದ್ವಿ. ಆಮೇಲೆ ನಮ್ಮಷ್ಟಕ್ಕೆ ನಾವು ನಮ್ಮ ಕಾರ್ಯವ್ಯವಹಾರದಲ್ಲಿ ಬ್ಯುಸಿ ಆಗ್ಬಿಡ್ತಿದ್ವಿ. ಹಾಗಾದ್ರೆ ಈ ಪ್ರಾರ್ಥನೆ ಮತ್ತೆ ಇನ್ನು ಮುಂದೆ ನಾವು ನೋಡ್ತಾ ಇರುವಂತಹ ಮೆಡಿಟೇಷನ್ದಲ್ಲಿ ಇರೋ ಅಂತರ ಇದೇ ಆಗಿದೆ. ಪ್ರಾರ್ಥನೆಗೆ ನಾವು ಹೇಳಿದ್ವಿ ಇಟ್ಸ್ ಅ ಒನ್ ವೇ ಕಮ್ಯುನಿಕೇಶನ್, ಆದ್ರೆ ಮೆಡಿಟೇಷನ್ ಆಗಿದೆ ಟೂ ವೇ ಕಮ್ಯುನಿಕೇಶನ್. ಆ ಪ್ರಾರ್ಥನೆಯಲ್ಲೂ ಸ್ವಲ್ಪ ಶಕ್ತಿ ಬರ್ಬೋದಲ್ಲ, ಯಾಕಂದ್ರೆ ಸಮಾಧಾನ ಸಿಕ್ತಿತ್ತು ಪ್ರಾರ್ಥನೆ ಮಾಡುವಾಗ. ಹೌದು, ಸಿಕ್ತಿತ್ತು, ಅವಶ್ಯವಾಗಿ ಸಿಗ್ತದೆ, ಇನ್ನೂವರೆಗೂ ಕೂಡ ಸಿಗ್ತಿರ್ತದೆ. ಅದಕ್ಕೆ ನಾವೆಲ್ಲರೂ ಫಾಲೋ ಮಾಡ್ತಾ ಇದ್ದೀವಿ. ಭಲೆ ಅದು 1 ನಿಮಿಷಕ್ಕಿರ್ಬೋದು, 2 ನಿಮಿಷಕ್ಕಿರ್ಬೋದು. ಯಾಕಂದ್ರೆ ಮೊದಲಿನ ಸಮಯದಲ್ಲಿ ಗಂಟೆಗಟ್ಟಲು ಎಲ್ಲರೂ ಮಾಡ್ತಿದ್ರು. ಭಲೆ ಅದ್ರ ಟೈಮ್ ಏನೋ ರೆಡ್ಯೂಸ್ ಆಗಿದೆ, ಆದ್ರೂ ಶಕ್ತಿ ಅನುಭವ ಆಗ್ತದೆ. ಆದ್ರೆ ಆ ಶಕ್ತಿ ಆ ಕ್ಷಣಕ್ ಮಾತ್ರ ಉಳಿತದೆ, ಮಂದಿರದಲ್ಲಿ ಇರುವವರೆಗೂ ಅಷ್ಟೇ ಉಳಿತದೆ. ಮತ್ ಅದು ಇವತ್ತು ನಾವು ಗ್ಯಾರಂಟಿ ಹೇಳಿಕ್ ಆಗೋದಿಲ್ಲ. ನಮ್ದು ಕೊಡೋ ಟೈಮು ಕಡಿಮೆ, ಆ ಟೈಮಲ್ಲೂ ನಮ್ ಗಮನನೂ ಕಡಿಮೆ, ಹೀಗಾಗ್ಬಿಟ್ಟು ಅದು ಅನುಭವನೂ ಕಡಿಮೆ ಆಗ್ತದೆ. ಹಾಗಾದ್ರೆ ಪ್ರಾರ್ಥನೆಯಲ್ಲಿ ಆ ಶಕ್ತಿಯನ್ನು ನಮ್ಗೆ ಅನುಭವ ಆಗ್ತದೆ, ಆದ್ರೆ ಆ ಕ್ಷಣಕ್ಕೆ ಮಾತ್ರ. ಅದ್ರ ನಂತರ ಇಡೀ ದಿನದಲ್ಲಿ ಆ ಶಕ್ತಿ ನಮಗೆ ಅನುಭವ ಆಗೋದೇ ಇಲ್ಲ. ಮತ್ ಅದ್ರ ಜೊತೆಗೆ ಇವತ್ತಂತೂ ಏನಾಗ್ತಾ ಇದೆ, ಪ್ರಾರ್ಥನೆ ಮಾಡೋ ಸಮಯದಲ್ಲೂ ನಮ್ಮ ಮನಸ್ಸು ಕೂಡ ಅಲ್ಲಿ ಏಕಾಗ್ರ ಇರೋದಿಲ್ಲ. ಆ ಕೆಲವೊಂದು ಕ್ಷಣಕ್ಕೆ ಏನ್ ಶಕ್ತಿ ಸಿಗ್ಬೇಕು ಅದು ಕೂಡ ಇವತ್ತು ಸಿಗ್ತಾ ಇಲ್ಲ. ಹಾಗಾದ್ರೆ ಆ ವಿಧಿಯಲ್ಲೇನೋ ಶಕ್ತಿ ಇದೆ, ಆದ್ರೆ ಆ ವಿಧಿಯಲ್ಲಿ ಶಕ್ತಿ ಸಿಗೋದು ಯಾವಾಗ, ಆ ವಿಧಿಯಲ್ಲಿ ಶಕ್ತಿ ಸಿಗೋದು ಯಾವಾಗ ನಾನಲ್ಲಿ ಏಕಾಗ್ರ ಆಗಿದೆ. ಅದಕ್ಕೆ ಆ ಏಕಾಗ್ರ ಮಾಡುವಂತ ವಿಧಿನೇ ಮೆಡಿಟೇಷನ್ ಆಗಿದೆ. ಹಾಗಾದ್ರೆ ಈ ಒಂದು ಮೆಡಿಟೇಷನ್ ದಲ್ಲಿ ನಾವು ಹೇಳ್ಬೋದು ಇಟ್ಸ್ ಅ ಟೂ ವೇ ಕಮ್ಯುನಿಕೇಶನ್ ಅಂತ ಹೇಳಿ. ಇಲ್ಲಿ ನಾನು ಕೂಡ ಮಾತಾಡ್ತಾ ಇದ್ದೀನಿ, ನನ್ನ ಒಳಗಡೆ ಇರುವಂತ ಎಲ್ಲಾ ಫೀಲಿಂಗ್ಸ್ ಗಳನ್ನ, ಭಾವನೆಗಳನ್ನ ನಾನು ನನ್ನ ಪರಮಾತ್ಮನ ಎದುರಿನಲ್ಲಿ ಇಡ್ತಾ ಇದ್ದೀನಿ. ಅಲ್ಲಿಂದನೂ ಕೂಡ ನನಗೆ ರೆಸ್ಪಾನ್ಸ್ ಬರ್ತಾ ಇದೆ, ಆ ಫೀಲಿಂಗ್ ಅನುಭವ ಆಗುತ್ತೆ, ಅಲ್ಲಿಂದನೂ ರೆಸ್ಪಾನ್ಸ್ ಬರ್ತದೆ.
ಅದಕ್ಕೆ ಮೆಡಿಟೇಷನ್ ಈಗ ನಾವ್ ಹೇಳಿದ್ದು ಇಟ್ಸ್ ಎ ಟೂ ವೇ ಕಮ್ಯುನಿಕೇಶನ್ ಅಂತ ಹೇಳಿ. ಅವಾಗ್ಲೇ ತಾನೇ ಇಬ್ರು ಕಮ್ಯುನಿಕೇಶನ್ ಶಬ್ದ ಅಂದ್ರೆ ಎರಡು ಜನ ಇರಬೇಕು, ಎರಡು ಕಡೆಯಿಂದ ಎಕ್ಸ್ಚೇಂಜ್ ಆಗ್ಬೇಕು, ಎಕ್ಸ್ಚೇಂಜ್ ಆಗ್ತಾ ಇರ್ಬೇಕು. ಕೇವಲ ಒಬ್ರು ಕೊಡ್ತಾ ಇದ್ದಾರೆ ಇನ್ನೊಬ್ರ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಅದು ಬಾಂಡಿಂಗ್ ಅದು ಟೆಂಪರರಿ ಆಗ್ಬಿಡ್ತದೆ, ಅಲ್ಲೇನು ಕೂಡ ನಮ್ಗೆ ಸಿಗೋದೇ ಇಲ್ಲ. ಅದಕ್ಕೆ ಮೆಡಿಟೇಷನ್ ದಲ್ಲಿ ನಮ್ಗೆ ಆ ಕಮ್ಯುನಿಕೇಶನ್ ಅದೊಂದು ಬಾಂಡಿಂಗ್ ಪರಮಾತ್ಮನ ಜೊತೆಗೆ ಆದ್ಮೇಲೆ ಅಲ್ಲಿಂದ ನಮ್ಗೆ ಏನೇನ್ ಪ್ರಾಪ್ತಿ ಇದೆ ಅನ್ನೋದ್ರ ಅನುಭವ ಸಿಗ್ತದೆ. ಅದಕ್ಕೆ ಈ ಪ್ರಾರ್ಥನೆಯಲ್ಲಿ ಒಂದು ಚಿಕ್ಕ ಉದಾಹರಣೆ ನಾನು ಹೇಳಿಕ್ ಇಷ್ಟಪಡ್ತಿದ್ದೀನಿ. ಒಂದ್ ಚಿಕ್ಕ ಮಗು ಇತ್ತು, ಆ ಮಗು ಆಟ ಆಡ್ತಾ ಇತ್ತು ತನ್ನ ಬಾಲ್ ಜೊತೆಗೆ. ಆಟ ಆಡ್ತಾ ಆಡ್ತಾ ಅವ್ರ ಮನೆ ಪಕ್ಕದಲ್ಲೇ ಒಂದ್ ಚರ್ಚ್ ಇತ್ತು. ಆ ಚರ್ಚ್ ಹತ್ರ ಬಾಲ್ ಹೋಗ್ತಾ ಇದೆ, ಅದು ಆಟ ಆಡ್ತಾ ಆಡ್ತಾ ಬಾಲ್ ಜೊತೆಗೆ ಚರ್ಚ್ ಹತ್ರ ಹೋಯ್ತು. ಆಮೇಲೆ ಚರ್ಚ್ ಒಳಗಡೆನೂ ಕೂಡ ಬಾಲ್ ಹೋಯ್ತು. ಅಲ್ಲಿ ಹೋದ್ಮೇಲೆ ಆ ಮಗು ಒಂದ್ ದೃಶ್ಯ ನೋಡ್ತದೆ, ಅಲ್ಲಿ ಫಾದರ್ ಇರ್ತಾರೆ, ಅವರು ಪ್ರೇಯರ್ ಮಾಡ್ತಾ ಇರ್ತಾರೆ, ಅಂದ್ರೆ ಪ್ರಾರ್ಥನೆ ಮಾಡ್ತಿರ್ತಾರೆ. ಹಾಗಾದ್ರೆ ಆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ನಾವು ಮಗುವಿನ ಒಂದು ಚಿಕ್ಕ ಚಟ ನೋಡ್ತೀವಲ್ಲ, ಏನಪ್ಪಾ ಅಂದ್ರೆ ದೊಡ್ಡವ್ರು ಏನ್ ಮಾಡ್ತಾರೋ ಅದನ್ನ ಕಾಪಿ ಮಾಡೋದು, ಅದನ್ನ ಫಾಲೋ ಮಾಡೋದು. ಭಲೆ ಅದಕ್ಕೆ ಅರ್ಥ ಆಗೋದಿಲ್ಲ, ಅದೇ ಖುಷಿ ಅದನ್ನ ಮಾಡ್ಲಿಕ್ಕೆ. ಅದಕ್ಕೆ ಆ ಬಾಲ್ ಸೈಡಿಗೆ ಇಡ್ತದೆ, ಆ ಆಟವನ್ನ ಮರಿತದೆ, ಅದಕ್ಕೆ ಇನ್ನೊಂದು ಹೊಸ ಆಟ ಅನ್ನಿಸ್ತದೆ, ನಾನು ಇವ್ರನ್ನ ಕಾಪಿ ಮಾಡ್ಬೇಕು, ಇನ್ನೊಂದು ಆಟ ಅನ್ನಿಸ್ತದೆ, ಅದಕ್ಕೆ ಕಾಪಿ ಮಾಡ್ಬೇಕು. ಹಾಗಾದ್ರೆ ಕಾಪಿ ಮಾಡೋ ಸಮಯದಲ್ಲಿ ಆ ಫಾದರ್ ಅಂತೂ ಇಂಗ್ಲಿಷ್ ನಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಈ ಮಗುವಿನ ಬುದ್ಧಿಗೆ ಅಂತ ಶಬ್ದಗಳಂತೂ ದೊಡ್ಡದು ಅನುಭವ ಆಗ್ತಾನೆ ಇಲ್ಲ. ಹಾಗಾದ್ರೆ ಆ ಮಗು ಕೇಳ್ತದೆ ಒಂದೆರಡು ಶಬ್ದಗಳನ್ನ, ಅದನ್ನ ರಿಪೀಟ್ ಮಾಡ್ತಾ ಹೋಗ್ತದೆ. ಮಾಡ್ತಿರ್ಬೇಕಾದಾಗ ಫಾದರ್ ನೋಡ್ತಾರೆ. ನೋಡಿದ್ಮೇಲೆ ಅವಾಗ ಮಗುವಿಗೆ ನೋಡಿ ಸ್ವಲ್ಪ ಹೀಗೆ ದೃಷ್ಟಿ ಕೊಡ್ತಾರೆ ಕೋಪದಿಂದ. ಆಮೇಲೆ ಮತ್ತೆ ತನ್ನಷ್ಟಕ್ಕೆ ತಾನು ಕಾನ್ಸಂಟ್ರೇಟ್ ಮಾಡಿದ್ದಾರೆ ತನ್ನ ಪ್ರೇಯರ್ ಮೇಲೆ. ಮತ್ತೆ ಆ ಮಗು ಕೆಲವೊಂದು ಸೆಕೆಂಡಿಗೆ ಶಾಂತ ಆಗ್ತದೆ. ಮತ್ತೆ ಅವ್ರು ಶಾಂತ ಆಗಿದ್ದನ್ನು ನೋಡಿ ಮತ್ತೆ ಅಣ್ಲಿಕ್ಕೆ ಶುರು ಮಾಡ್ತದೆ. ಅವಾಗ ಅದು ಅಣ್ಲಿಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಫಾದರ್ ನೋಡಿ ಕೊನೆಗೆ ಕೇಳ್ತಾರೆ, ಏನ್ ಮಾಡ್ತಿದ್ದೀಯಾ ನೀನು ಅಂತ ಹೇಳಿ. ಇಲ್ಲ, ನೀವೇನ್ ಮಾಡ್ತಿದ್ದೀರಾ, ನಾನು ಅದನ್ನೇ ಮಾಡ್ತಿದ್ದೀನಿ. ಅವಾಗ ಅವ್ರು ಹೇಳ್ತಾರೆ, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಅವಾಗ ಮಗು ಹೇಳ್ತದೆ, ನಾನು ಅದೇ ಮಾಡ್ತಾ ಇರೋದು, ಆದ್ರೆ ನಿನಗೇನ್ ಅರ್ಥ ಆಗ್ತಾ ಇದೆ ಇದ್ರಲ್ಲಿ, ನಿನಗೆ ಹೇಗ್ ಬರ್ತದೆ ಹಾಗೆ ಮಾಡು, ನೀನ್ ನನ್ನ ಕಾಪಿ ಮಾಡ್ಬೇಡ ಅಂತ ಹೇಳಿದ್ಮೇಲೆ ಆ ಮಗು A to Z ವರೆಗೂ ಹೇಳಿಕ್ ಶುರು ಮಾಡ್ತದೆ. ABCD ಎಲ್ಲ ಅಲ್ಫಾಬೆಟ್ಸ್ ಗಳನ್ನ ಹೇಳ್ತದೆ. ಹೇಳಿದ್ಮೇಲೆ ಅವಾಗ ಫಾದರ್ಗೆ ಇನ್ನೂ ವಿಚಿತ್ರ ಅನ್ನಿಸ್ತದೆ, ಇದೇನಿದು ಪ್ರೇಯರ್ ಬಿಟ್ಟು ಮತ್ತೆ ABCD ಹೇಳಿಕ್ ಶುರು ಮಾಡಿದ್ನಲ್ಲ ಇವನು ಅಂತ ಹೇಳಿ. ಅವಾಗ ಕೇಳ್ತಾರೆ, ಏನಿದು ಹೀಗೆ ಹೇಳ್ತಿದೀಯಾ? ಅವಾಗ ಆ ಮಗು ಇಷ್ಟು ಸುಂದರ ಉತ್ತರ ಹೇಳ್ತದಲ್ಲ. ನಿಜವಾಗ್ಲೂ ಆ ಮಗು ಹೇಳ್ತದೆ, ಫಾದರ್ ನೀವ್ ಹೇಳೋ ಪ್ರೇಯರ್ ಅಲ್ಲೂ ಕೂಡ ಇವೇ ಎಲ್ಲ ಅಲ್ಫಾಬೆಟ್ಸ್ ಇದಾವೆ, ಇವೇ ಲೆಟರ್ಸ್ ಇದಾವೆ, ಆದ್ರೆ ನೀವು ಅದನ್ನ ಇಲ್ಲೇ ಜೋಡಾವಣೆ ಮಾಡಿ, ಇಲ್ಲೇ ಅರೇಂಜ್ ಮಾಡಿ ಒಂದು ವಾಕ್ಯನ ನಿರ್ಮಾಣ ಮಾಡಿ ನೀವು ಅವನ ಹತ್ರ ಕಳಿಸ್ತಾ ಇದ್ದೀರಾ, ಪರಮಾತ್ಮನ ಹತ್ರ. ಆದ್ರೆ ನಾನ್ ಪರಮಾತ್ಮನಿಗೆ ಹೇಳ್ದೆ, ನಾನ್ ಭಗವಂತನಿಗೆ ಹೇಳ್ದೆ, ನಿನ್ನ ಹತ್ರ ಅಂತೂ ಮೇಲೆ ಸಿಕ್ಕಾಪಟ್ಟೆ ಟೈಮ್ ಇರ್ತದೆ, ಈ A to Z ಎಲ್ಲ ನಾನೇನ್ ಕಳ್ಸಿದೀನಿ, ನಿನಗೆ ಹೇಗ್ ಚೆನ್ನಾಗ್ ಅನ್ಸತ್ತಲ್ಲ, ಯಾವ್ದ್ರಲ್ಲಿ ನಿನಗೆ ಖುಷಿ ಅನ್ಸತ್ತೆ ಆ ತರ ನೀನೇ ಜೋಡಿಸ್ಕೊ ಅಂತ ಹೇಳಿ. ಹಾಗಾದ್ರೆ ವಿಚಾರ ಮಾಡಿ, ಈ ಇಬ್ರು ಪ್ರೇಯರ್ ಅಲ್ಲಿ ಯಾರ ಪ್ರೇಯರ್ ಪರಮಾತ್ಮನ ಮನಸ್ಸಿಗೆ ನಾಟಿರ್ಬೋದಂತೀರಾ? ಮಗುವಿಂದ. ಯಾಕಂದ್ರೆ ಅದರಲ್ಲಿ ನೈಜವಾದ ಭಾವನೆ ಇದೆ, ಭಾವನೆ ಇದೆ, ಏನೋ ಒಂದ್ ಕಮ್ಯುನಿಕೇಶನ್ ಇದೆ. ಇಲ್ಲಿ ನಾವು ಪ್ರೇಯರ್ ಮಾಡಿದ್ವಿ, ಆದ್ರೆ ಆ ಪ್ರೇಯರ್ ಅಲ್ಲಿ ಶಬ್ದಗಳಿತ್ತು, ಭಾವನೆ ಇರ್ಲಿಲ್ಲ. ಆದ್ರೆ ಈ ಮಗುವಿನ ಹತ್ರ ಭಲೆ ಶಬ್ದಗಳಿರ್ಲಿಲ್ಲ, ಆದ್ರೆ ಭಾವನೆಗಳಿತ್ತು. ಅದಕ್ಕೆ ನಾವಿನ್ ಮುಂದೆ ಏನ್ ಪ್ರೇಯರ್ ಮಾಡ್ತೀವಿ ಭಲೆ ಮಾಡಿ, ಆದ್ರೆ ಅದ್ರಲ್ಲಿ ಭಾವನೆ ಇರ್ಲಿ, ಅದ್ರಲ್ಲಿ ಒಂದ್ ಕನೆಕ್ಷನ್ ಇರ್ಲಿ ಆ ಪರಮಾತ್ಮನ ಜೊತೆಗೆ. ಅವಾಗ ಆ ಪ್ರಾರ್ಥನೆಯಲ್ಲಿ ಕೆಲವೊಂದು ಕ್ಷಣಕ್ಕೆ ನಿಮ್ಗೆ ಆ ಶಕ್ತಿ ಅನುಭವ ಆಗ್ತದೆ. ಅದೇ ರೀತಿ ನೀವು ಇನ್ನೊಂದು ಮಾತು ಹೇಳಿದ್ರಿ, ಪ್ರಾಣಾಯಾಮ ಅಂತ ಹೇಳಿ. ಪ್ರಾಣಾಯಾಮನು ಕೂಡ ನಾವು ಮಾಡ್ತೀವಿ, ಅದರಿಂದನೂ ಕೂಡ ನಮಗೆ ಪರಮಾತ್ಮ ಸಿಗ್ತಾರೆ ಅಥವಾ ಅವರಿಂದ ಶಕ್ತಿ ಸಿಗ್ತದೆ ಏನಂತ ಹೇಳಿ. ನಾವು ನೋಡಿರೋ ಪ್ರಕಾರ ಪ್ರಾಣಾಯಾಮದ ಅಭ್ಯಾಸದ ಪ್ರಕಾರ ಇದೊಂದು ಬಹಳ ಒಳ್ಳೆ ಪದ್ಧತಿ, ಶಕ್ತಿಶಾಲಿ ಪದ್ಧತಿ, ಸುಂದರ ಪದ್ಧತಿ. ಆದ್ರೆ ಶರೀರಕ್ಕೆ ಸದೃಢ ಮಾಡ್ಲಿಕ್ಕೆ, ಶರೀರಕ್ಕೆ ಶಕ್ತಿ ತುಂಬಲಿಕ್ಕೆ, ಅಥವಾ ಶರೀರಕ್ಕೆ ಏನು ರೋಗಗಳು ಬರ್ತಿದಾವೆ ಅದನ್ನ ದೂರ ಮಾಡ್ಲಿಕ್ಕೆ ಈ ಪ್ರಾಣಾಯಾಮಗಳನ್ನ ನಾವು ಮಾಡ್ತಿದ್ದೀವಿ. ಆದ್ರೆ ಈ ಪ್ರಾಣಾಯಾಮದಲ್ಲಿ ಧ್ಯಾನ ಮಾಡುವಾಗಲೇ ಅದರಲ್ಲಿ ಪ್ರಾಣಾಯಾಮ ಸೇರಿ ಬರ್ತದೆ. ಸೇರಿ ಬರ್ತದೆ. ಕೆಲವೊಮ್ಮೆ ನಾವು ಶ್ವಾಸದ ಕಡೆಗನ್ನು ಕೂಡ ಧ್ಯಾನ ಮಾಡ್ತೇವೆ, ಶ್ವಾಸದ ಕಡೆ ಗಮನ ಕೊಟ್ಟು ಧ್ಯಾನ ಮಾಡ್ತೇವೆ, ಪ್ರಾಣಾಯಾಮ ಧ್ಯಾನ ಕಂಬೈನ್ ಮಾಡಿ ಮಾಡ್ತೀವಿ. ಕೆಲವೊಮ್ಮೆ ಆ ಪ್ರಾಣಾಯಾಮದಲ್ಲಿ ನಾವು ನೋಡ್ತೀವಿ, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಿರ್ಬೇಕಾದಾಗ ನಮ್ದೆಲ್ಲ ಅಟೆನ್ಷನ್ ನಮ್ ಶ್ವಾಸದ ಕಡೆಗೆ ಇರ್ತದೆ. ಮತ್ತೆ ಯಾವಾಗ ನಿಮ್ಮ ಮನಸ್ಸಿನ ಅಟೆನ್ಷನ್ ಶ್ವಾಸದ ಕಡೆಗೆ, ಉದಾಹರಣೆಗೆ ಯಾವುದೋ ಒಂದು ವಸ್ತು ಕಡೆಗೆ ಹೋಗ್ಬಿಡ್ತದಲ್ಲ, ಅವಾಗ ನಿಮ್ಮ ವಿಚಾರಗಳಲ್ಲಿ ನಿಧಾನವಾಗಿ ಕಡಿಮೆ ಆಗ್ತದೆ.
ಮನಸ್ಸು ಯಾವುದೇ ಒಂದು ವಸ್ತುವಿನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಏಕಾಗ್ರ ಆದ್ಮೇಲೆ ಅದರಲ್ಲಿ ಫೋಕಸಿಂಗ್ ಜಾಸ್ತಿ ಆಗ್ತದಲ್ಲ, ಅವಾಗ ಆಟೋಮೆಟಿಕ್ ನಮ್ಮ ವಿಚಾರಗಳ ಸಂಖ್ಯೆ ಅಥವಾ ಗತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವು ಅಲ್ಲೇನ್ ಮಾಡಿದ್ದು, ಪ್ರಾಣಾಯಾಮದಲ್ಲಿ ನಮ್ಮ ಶ್ವಾಸದ ಕಡೆಗೆ ಗಮನ ಕೊಡ್ತಾ ಹೋದ್ವಿ. ಎಷ್ಟು ನಮ್ದು ಶ್ವಾಸದ ಕಡೆಗೆ ಗಮನ ಹೋಗ್ತಾ ಹೋಯ್ತೋ ಅಷ್ಟೇ ಆಟೋಮೆಟಿಕ್ ನಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಸಂಖ್ಯೆ ಕಮ್ಮಿ ಆಯ್ತು, ನಿಧಾನ ಆಯ್ತು, ಶಾಂತ ಆಯ್ತು. ಯಾವಾಗಲ್ಲಿ ನಮಗೆ ಸ್ವಲ್ಪ ಶಾಂತ ಅನಿಸ್ತು ಅವಾಗ ನನಗನಿಸ್ತು ನನಗೇನು ಎನರ್ಜಿ ಸಿಗ್ತಾ ಇದೆ, ನನಗೆ ದೇವರ ಹತ್ರ ಕನೆಕ್ಷನ್ ಸಿಕ್ತು ಅಂತ ಹೇಳಿ. ಆದ್ರೆ ಅದು ನಮ್ಮೊಳಗಡೆ ಇರುವಂತಹ ಒಂದು ಶಕ್ತಿ ಯಾವ್ದು ವಿಚಾರಗಳಲ್ಲಿ ವೇಸ್ಟ್ ಹೋಗ್ತಾ ಇತ್ತಲ್ಲ ಅದನ್ನ ನಾವು ನಿಲ್ಸಿದ್ವಿ. ಸಂಖ್ಯೆಗಳ ಪ್ರಮಾಣ ಎಷ್ಟು ಕಡಿಮೆ ಮಾಡ್ತೇವೋ ಅಷ್ಟು ನಮ್ಮ ಶಕ್ತಿಯಲ್ಲಿ ಉಳಿತದೆ. ಎಲ್ಲಿ ಶಕ್ತಿ ಉಳಿತದೆ ಅಲ್ಲಿ ಆಟೋಮೆಟಿಕ್ ನಾನು ಎನರ್ಜೆಟಿಕ್ ಅನುಭವ ಮಾಡ್ತೇನೆ. ಅದಕ್ಕೆ ಆ ಎನರ್ಜಿ, ಆ ಶಕ್ತಿ ಬಹುಶಃ ನಮ್ಗೆ ಅಲ್ಲಿಂದ ಸಿಗ್ತಾ ಇದೆ ಅಂತ ನಾವು ಅನುಭವ ಪರಮಾತ್ಮನಿಂದ ನಮಗೆ ಶಕ್ತಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಪ್ರಾಣಾಯಾಮ ಅದು ಕೂಡ ಒಂದು ಒಳ್ಳೆ ವಿಧಿ ಇದೆ. ಕೆಲವೊಂದು ಕ್ಷಣಕ್ಕಾಗಿ ನಮ್ಮ ಮನಸ್ಸು ಕಾನ್ಸಂಟ್ರೇಟ್ ಆಗ್ತದೆ, ಸ್ವಲ್ಪ ಮನಸ್ಸಿಗೂ ಎನರ್ಜಿ ಸಿಗ್ತದೆ, ಆದ್ರೆ ಮ್ಯಾಕ್ಸಿಮಮ್ ಶರೀರಕ್ಕೆ ಎನರ್ಜಿ ಸಿಗ್ತದೆ. ಅದಕ್ಕೆ ಆ ಪ್ರಾರ್ಥನೆ ಆಯ್ತು ಅಥವಾ ಈ ಒಂದು ಪ್ರಾಣಾಯಾಮ ಆಯ್ತು, ಇದು ಕೂಡ ಸುಂದರ ವಿಧಿಗಳು. ಆದ್ರೆ ಟೆಂಪರರಿ ನಮಗೆ ಅದರಿಂದ ಶಕ್ತಿ ಅನುಭವ ಆಗ್ತದೆ. ಈಗ ಇನ್ನೊಂದು ಪದ್ಧತಿ ಅಂದ್ರೆ ಮಂತ್ರ ಜಪ ಕಡೆಗೆ, ಅದರೊಳಗೂ ಸಹಿತ ಓಂ ಅನ್ನೋ ಮಂತ್ರಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಾರೆ. ಬಹಳಷ್ಟು ಮಂತ್ರ ಜಪ ಮಾಡಿದ ಅದರದ್ದು ಶಕ್ತಿ ಸಿಗ್ತದೆ ಅಂತ ಜನ ಹೇಳ್ತಾರೆ. ನಾವು ಮಾಡಿದ್ರು ಸ್ವಲ್ಪ ಅದರದ್ದು ಅನುಭವ ಆಗ್ತದೆ. ಇದು ಪರಮಾತ್ಮನ ಜೊತೆ ಕನೆಕ್ಷನ್ ಜೋಡಿಸ್ದಂಗೆ ಆಗ್ತದಲ್ಲ. ಮಂತ್ರ ಜಪದಲ್ಲೂ ಕೂಡ ಸೇಮ್ ನಾವು ನೋಡಿದ್ವಲ್ಲ, ಪ್ರಾರ್ಥನೆಯಲ್ಲಿ ಅದೇ ತರ. ಆದ್ರೆ ಮಂತ್ರ ಜಪದಲ್ಲಿ ಅಥವಾ ಮಂತ್ರ ಚಾಂಟಿಂಗ್ ನಲ್ಲಿ ಆಗೋದೇನಂದ್ರೆ ನಾವು ಯಾವ್ದಾದ್ರು ಒಂದು ಪವರ್ಫುಲ್ ಶಬ್ದವನ್ನ ತಗೊಂಡು ಅದಕ್ಕೆ ಮರಳಿ ಮರಳಿ ಜಪಿಸ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಕೆಲವೊಬ್ರು 108 ಸಲ ಜಪಿಸ್ತಾರೆ, ಕೆಲವೊಬ್ರು 1008 ಸಲ ಜಪಿಸ್ತಾರೆ. ಅದ್ರಲ್ಲಿ ಒಂದು ಎನರ್ಜಿ ಸಿಗ್ತದೆ ಅಂತ ಹೇಳಿ. ಈ ಉದಾಹರಣೆಗೆ ತಗೊಳ್ಳಿ, ಒಂದೇ ಶಬ್ದ ಇದೆ ಓಂ. ಈ ಓಂ ಶಬ್ದ ಎಷ್ಟೊಂದು ಪವರ್ಫುಲ್ ಇದೆ ಅಂದ್ರೆ ಆ ಒಂದು ಓಂ ಶಬ್ದದಲ್ಲಿ ನಾವು ಹೇಳ್ತೀವಿ ಎಲ್ಲಾ ಮಂತ್ರಗಳ ಒಂದು ಶಕ್ತಿ, ಬೀಜ ಮಂತ್ರ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಬೀಜ ಮಂತ್ರ ಇಟ್ ಸೆಲ್ಫ್ ಅದಿದೆ ಅಂದ್ಮೇಲೆ ಅದ್ರಲ್ಲಿ ಒಂದು ಶಕ್ತಿನೂ ಕೂಡ ಇದೆ. ಅದೊಂದು ಯೂನಿವರ್ಸಲ್ ಪವರ್ ಅದ್ರಲ್ಲಿ ನಾವು ನೋಡ್ತೀವಿ. ಆ ಓಂ ಅನ್ನುವಂತ ಶಬ್ದದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದ್ರೆ ಅದನ್ನ ಜಪಿಸೋ ಸಮಯದಲ್ಲಿ ನಮಗ ಆ ಒಂದು ಎನರ್ಜಿ ಅನುಭವ ಅಂತೂ ಆಗೇ ಆಗ್ತದೆ. ಆದ್ರೆ ಯಾವ ಮೂಮೆಂಟ್ ನಿಮಗೆ ಆ ಓಂ ಶಬ್ದವನ್ನ ಪಠಿಸ್ಲಿಕ್ಕೆ ಅಥವಾ ಜಪಿಸ್ಲಿಕ್ಕೆ ಮನೆಯವರು ಪಾಲಕರು ನಮ್ಗೆ ಕಲಿಸ್ಕೊಡ್ತಾರೆ ಚಿಕ್ಕವರಿದ್ದಾಗ, ಅವಾಗ ನಮಗದು ಹೊಸದಿರ್ತದೆ. ಆ ವಿಧಿ ಹೊಸದಿರ್ತದೆ. ಹೊಸದಿದ್ದಾಗ ನಾವು ಅದನ್ನ ಮನಸ್ಸು ಕೊಟ್ಟು ಮಾಡ್ತಾ ಇರ್ತೀವಿ. ಅವಾಗ ಓಂದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಅದ್ರಲ್ಲಿ ಮುಳುಗಿ ನಾವು ಓಂ ಅನ್ನುವಂತ ಶಬ್ದದ ಉಚ್ಚಾರಣೆ ಮಾಡ್ತಾ ಇದ್ವಿ. ಅದಕ್ಕೆ ಆ ಓಂದಲ್ಲಿ ಮನಸ್ಸು ಏಕಾಗ್ರ ಆಗ್ತಿತ್ತು. ಎಲ್ಲಿ ಮನಸ್ಸು ಏಕಾಗ್ರ ಆಯ್ತು ಮತ್ತೆ ಫೈನಲಿ ಎನರ್ಜಿ ಮನಸ್ಸಿಗೆ ಸಿಕ್ತು. ಮನಸ್ಸಿಗೆ ಎಲ್ಲ ಎನರ್ಜಿ ಸಿಕ್ತೋ ಅಲ್ಲಿ ನನಗೆ ಏನೋ ಒಂದು ಪರಮಾತ್ಮ ಜೊತೆಗೆ ಸಿಕ್ತು ಅಥವಾ ಅಲ್ಲೆಲ್ಲೋ ಕನೆಕ್ಟ್ ಆಯ್ತು ಅನ್ನೋ ಫೀಲಿಂಗ್ ಬಂತು. ಆದ್ರೆ ಅದೇ ಸ್ವಲ್ಪ ವರ್ಷಗಳ ಕಳೆದ ಮೇಲೆ ಮತ್ತೆ ಪುನಃ ನಾವು ದೊಡ್ಡವರಾಗ್ತಾ ಹೋದ್ಮೇಲೆ ಇದೇ ಮತ್ತೆ ಮರಳಿ 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 ಅನ್ನೋದು, ಪ್ರತಿನಿತ್ಯ ಎದ್ದ ತಕ್ಷಣ ಇದೇ ಮಂತ್ರವನ್ನು ಪಠಿಸೋದು ಅಥವಾ ಇದೇ ಚಾಂಟ್ ಮಾಡೋದು ಅಥವಾ ಇದೇ ಪಠಿಸೋದು, ಇದೇ ಸೇಮ್ ವಿಧಿಗಳನ್ನ ನಾವು ಮಾಡ್ತಾ ಹೋದ್ವಿ. ಅದು ಮಾಡಿದ್ಮೇಲೆ ಮನಸ್ಸಿಗೆ ನೋಡಿ ಡೈಲಿ ಅದನ್ನೇ ಕೊಟ್ಟ ಮೇಲೆ ಬೇಜಾರಾಗತ್ತಲ್ಲ. ಈಗ ತಿಳ್ಕೊಳ್ಳಿ, ನೀವು ನಮ್ಮ ಮನೆಗೆ ಬರ್ತಿದ್ದೀರಾ, ಈಗ ನಾವು ನಿಮಗೆ ಊಟ ಕೊಡ್ತಿದ್ದೀವಿ. ಆದ್ರೆ ಡೈಲಿ ನಾವು ಕೊಡೋದೇನಂದ್ರೆ ಒಂದೇ ರೆಸಿಪಿ, ಸೇಮ್ ಅದೇ ಫುಡ್ ನಾವು ನಿಮಗೆ ಡೈಲಿ ತಿನ್ನಿಸ್ತಿದ್ದೀವಿ. ಈಗ ಡೈಲಿ ಅದೇ ಊಟ ನಾವು ತಿಂತಾ ಇದ್ರೆ ನಮಗೆ ಮಜಾ ಅನ್ಸೋದಿಲ್ಲ, ಹೌದಾ? ಹಾಗಾದ್ರೆ ಅದ್ರಲ್ಲಿ ನಾವು ಚೇಂಜ್ ಬಯಸ್ತೀವಿ. ಈಗ ನಿಮ್ಗೆ ಅದೇ ಸೇಮ್ ಫುಡ್ ನಾವು ಮಾಡಿ ತಿನ್ನಿಸ್ತಾ ಇದ್ರೆ ನೀವು 1 ದಿನ ತಿನ್ಬೋದು, 2 ದಿನ ತಿನ್ಬೋದು, 4-5ನೇ ದಿನ ಕೊನೆಗೆ ನಿಮಗೆ ಬೋರ್ ಆಗತ್ತೆ. ನೀವೆಲ್ಲೋ ಹೊರಗಡೆ ಹೋಟೆಲ್ ನಲ್ಲೇ ತಿನ್ಕೊಂಡ್ ಬರ್ತೀರಾ, ಇಲ್ಲ ಇವತ್ತು ನಮ್ದು ಊಟ ಆಗಿದೆ ಅಂತ ಹೇಳ್ಬಿಡ್ತೀರಾ, ಹೌದಾ? ಹಾಗಾದ್ರೆ ವಿಚಾರ ಮಾಡಿ, ಇದ್ 4 ದಿನದಲ್ಲೇನೆ ನಮಗ ಆ ವಿಷಯದಿಂದ ಬೋರ್ ಆದ್ಮೇಲೆ ನಮ್ ಮನಸ್ಸಿಗೆ ನಾವು ಎಷ್ಟೋ ವರ್ಷದಿಂದ ಸೇಮ್ ಫುಡ್ ಕೊಡ್ತಾ ಇದೀವಿ, ಅದೇ ಮಂತ್ರ ಜಪ ಅದನ್ನೇ ಕೊಡ್ತಾ ಇದೀವಿ. ಅದು ಕೊಟ್ಟು 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 ಮನಸ್ಸಿನ ವಿಧಿ ಹೇಗಾಗ್ಬಿಡ್ತದ ಅಂದ್ಮೇಲೆ ಆ ಮನಸ್ಸು ಹೇಳ್ತದೆ, ಈಗ ಇವ್ರದ್ದು 7 ಗಂಟೆ ಟೈಮ್ ಆಯ್ತು ಅಥವಾ 6:30 ಆಯ್ತು ಅಂದ್ರೆ ಯಾವ ಟೈಮ್ದಲ್ಲಿ ಎಲ್ರು ಪೂಜಾ ಮಾಡ್ತಾರೆ ಅವ್ರವ್ರ ಟೈಮ್ ಪ್ರಕಾರ, ಈ ಟೈಮಲ್ಲಿ ಇವಾಗ ಇವ್ರದ್ದು ಈ ಮಂತ್ರ ಹೇಳುವಂತಹ ಕಾರ್ಯ ಇದೆ ಅಂದ್ಮೇಲೆ ಆ ಮನಸ್ಸು ಹೇಳ್ತದೆ. ಯಾಕಂದ್ರೆ ನಾವು ಮಂತ್ರ ಹೇಳೋದು ಬಾಯಿಂದ ಹೇಳ್ತಾ ಇದೀವಿ, ಮನಸ್ಸು ನಿಧಾನವಾಗಿ ನಮ್ದು ಡಿಟ್ಯಾಚ್ ಆಗ್ತಾ ಇದೆ,
ಕನೆಕ್ಟ್ ಆಗ್ತಾ ಇಲ್ಲ, ಮೆಕ್ಯಾನಿಕಲ್ ಆದಂಗೆ ಮನಸ್ಸು ಡಿಟ್ಯಾಚ್ ಆಗ್ತಾ ಇದೆ, ಮೆಕ್ಯಾನಿಕಲ್ ತರ ಆಯ್ತು. ಹಾಗಾದ್ರೆ ಅಲ್ಲಿ ಮನಸ್ಸೇ ಇಲ್ಲ ಅಂದ್ಮೇಲೆ ಮನಸ್ಸು ಹೇಳ್ತದೆ, ನೀವು ಇಷ್ಟೊತ್ತು ಮಂತ್ರ ಹೇಳ್ತೀರಾ ಪ್ರತಿನಿತ್ಯ, ನಿಮ್ದು 10 ನಿಮಿಷ ಆಗತ್ತೆ ಅಥವಾ 15 ಆಗತ್ತೆ ಅಥವಾ 5 ನಿಮಿಷ ನಿಮಗೆ ಹಿಡಿಯತ್ತೆ, 5 ನಿಮಿಷ ನಿಮ್ ಮಂತ್ರ ಮುಗಿಯೋವರೆಗೂ ನಾನೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರ್ತೀನಿ. ಅವಾಗ ಅದೆಲ್ಲೆಲ್ಲಿ ಹೋಗುತ್ತೆ, ಎಲ್ಲಿ ಕುಕ್ಕರ್ ಸೀಟಿ ಆಗ್ತಾ ಇದೆ ಅಲ್ಲಿ ಹೋಗೋದು, ಅಥವಾ ನಿಮ್ ಫೋನ್ ರಿಂಗ್ ಆಗ್ತಾ ಇದ್ರೆ ಅಲ್ಲಿ ಹೋಗೋದು, ಡೋರ್ ಬೆಲ್ ನಿಮ್ಗೆ ಕೇಳಿಸ್ತಾ ಇದ್ರೆ ಅಲ್ಲಿ ಹೋಗೋದು, ಟಿವಿದಲ್ಲಿ ಅಥವಾ ಮಕ್ಳು ಏನಾದ್ರೂ ನೋಡ್ತಾ ಇದ್ರೆ ಅದ್ರ ಕಡೆಗೆ ಧ್ಯಾನ ಹೋಗ್ತದೆ. ಈ ರೀತಿ ಹೋಗಿ ಕೊನೆಗೆ ನಮ್ದು ಯಾವಾಗ ಮಂತ್ರ ಕಂಪ್ಲೀಟ್ ಆಗ್ತದೆ ಅವಾಗ ಮತ್ತೆ ಮನಸ್ಸು ವಾಪಸ್ ನೆಕ್ಸ್ಟ್ ಕೆಲಸ ಅಲ್ಲೇ ಬಂತು. ಹಾಗಾದ್ರೆ ಆ ಮಂತ್ರದಿಂದ ಶಕ್ತಿ ಸಿಗ್ಬೇಕಾಗಿದೆ ಯಾರಿಗೆ? ಮನಸ್ಸಿಗೆ ಸಿಗ್ಬೇಕು. ಮನಸ್ಸಿಗೆ ಮಂತ್ರ ಇರೋದೇ ಮನಸ್ಸಿಗೋಸ್ಕರ. ಅದನ್ನೇ ನಾವಲ್ಲಿ ಏಕಾಗ್ರ ಮಾಡ್ಲಿಕ್ಕೆ ನಮ್ಮ ಹಿರಿಯರು ಈ ಎಲ್ಲ ಸುಂದರವಾದಂತ ಮಂತ್ರಗಳನ್ನ ಎಷ್ಟೋ ಅನುಭವದಿಂದ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಮ್ಮ ಮನಸ್ಸೇ ಆ ಕಡೆ ಈ ಕಡೆ ಅಲ್ದಾಡ್ತಿರ್ಬೇಕಾದಾಗ ಕೇವಲ ನಾನು ಗಿಳಿಪಾಠ ತರ ಬಾಯಿಂದ ಹೇಳಿದೆ, ಅದರಿಂದನೂ ಕೂಡ ನನಗೆ ಎನರ್ಜಿ ಫೀಲ್ ಆಗ್ಲಿಲ್ಲ. ಅದಕ್ಕೆ ಮಂತ್ರ ಚಾಂಟಿಂಗ್ ದಿಂದನೂ ಆಗೋ ಒಂದು ಅಂತರ ಏನಪ್ಪಾ ಅಂದ್ರೆ ಸೇಮ್ ಆಸ್ ಇಟ್ ಈಸ್. ಪ್ರಾರ್ಥನೆಯಲ್ಲಿ ಕೆಲವೊಂದು ಕ್ಷಣಕ್ಕೆ ಅಷ್ಟೇ ನನಗೆ ಅನುಭವ ಆಯ್ತು, ಅದರ ನಂತರ ಮತ್ತೆ ಇಲ್ಲ. ಅದಕ್ಕೆ ಈ ಒಂದು ವಿಧಿ ಪ್ರಕಾರ ನಮಗೆ ಮತ್ತೆ ಕ್ಷಣಿಕ ಸುಖ, ಕ್ಷಣಿಕ ಶಾಂತಿ ಅನುಭವ, ಮತ್ತೆ ನಾವೆಲ್ಲೆಲ್ಲೋ ಆ ಶಾಂತಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಪರಮಾತ್ಮನ ಜೊತೆಗೆ ನಾವು ಕನೆಕ್ಟ್ ಮಾಡಬೇಕಾದದ್ದು ಆ ಒಂದು ವಿಧಿ ಇದೆ. ಅದ್ರ ಮೂಲಕ ಮನಸ್ಸನ್ನು ನೀವು ಏಕಾಗ್ರ ಮಾಡಿದ್ರಪ್ಪ ಅಂದ್ರೆ ಆ ಶಕ್ತಿ ನಿಮ್ಮನ್ನ ಅಲ್ಲೇ ಕೂಡಿಸ್ತದೆ, ಎಲ್ಲೂ ಕೂಡ ನಮ್ಮನ್ನ ಅದನ್ನ ಅಳಗಾಡಿಸ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಅದು ಮೆಡಿಟೇಷನ್ ದಲ್ಲಿ ನಾವು ನೋಡುವಂಥದ್ದು. ಮತ್ತೆ ಅಕ್ಕವ್ರೆ, ಜೀರೋ ಥಾಟ್ಸ್ ಅಂತ ಒಂದು ನಾನು ಇನ್ನೊಂದ್ಸರಿ ನಿಮ್ಮನ್ನು ಕೇಳಬೇಕು ಅಂತ ಅನ್ಸುತ್ತೆ. ಅದು ಜೀರೋ ಥಾಟ್ಸ್ ಬಗ್ಗೆ ಸ್ವಲ್ಪ ಹೇಳಿ, ಅದರಿಂದ ಎಫೆಕ್ಟ್ ಪವರ್ಫುಲ್ ಆಗಿ ಸಿಗುತ್ತೆ. ಅದಕ್ಕೂ ಮೆಡಿಟೇಷನ್ಗೂ ಏನ್ ವ್ಯತ್ಯಾಸ? ಈಗ ಜೀರೋ ಥಾಟ್ಸ್ ಆಯ್ತು ಅಥವಾ ನೋ ಥಾಟ್ಸ್ ಅನ್ನು ಕೂಡ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆದ್ರೆ ಜೀರೋ ಥಾಟ್ ಅಂದ್ರೆ ಏನು? ಎಲ್ಲಿ ಶೂನ್ಯ ವಿಚಾರ ಇದೆ ಅಂದ್ರೆ ವಿಚಾರಣೆ ಇಲ್ಲ. ಹಾಗಾದ್ರೆ ನಾನಲ್ಲಿ ಮನಸ್ಸಿನ ಮೇಲೆ ಒಂದು ಪ್ರೆಷರ್ ಹಾಕಿದೆ. ಏನ್ ಪ್ರೆಷರ್ ಹಾಕಿದೆ? ನನಗೆ ವಿಚಾರೇ ಬರಬಾರದು. ಅದಕ್ಕೆ ನಾನು ಮನಸ್ಸಿನಲ್ಲಿ ಅದನ್ನೇ ನಡೆಸ್ತಾ ಇದ್ದೀನಿ. ಈಗ ನಾನು ಜೀರೋ ಥಾಟ್ ನಲ್ಲಿ ಕೂಡ್ಬೇಕು, ನನಗೊಂದು ಥಾಟ್ ಬರಬಾರ್ದು. ಇದನ್ನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದ್ಮೇಲೆ ನಾನು ಮನಸ್ಸಿಗೆ ಏನ್ ಕೊಡ್ತಾ ಇದ್ದೀನಿ? ಥಾಟ್ ಬರಬಾರ್ದು ಅನ್ನೋ ಥಾಟ್ ಕೊಡ್ತಾ ಇದ್ದೀನಿ. ಥಾಟ್ ಬರಬಾರ್ದು ಅನ್ನೋ ಥಾಟ್ ಅನ್ನೇ ಕೊಡ್ತಾ ಇದ್ದೀನಿ. ಅಂದ್ರೆ ಮನಸ್ಸಿನ ಥಾಟ್ ಕೊಡ್ತಾ ಇದ್ದೀನಿ. ಒಂದು ಥಾಟ್ ಅಂತೂ ಇದೆ, ಬರಬಾರ್ದು. ಹಾಗಾದ್ರೆ ವಿಚಾರ ಮಾಡಿ, ಮನಸ್ಸಿನ ಕೆಲಸ ಏನು? ಒಂದಿರ್ಬೋದು, ಎರಡ್ಬೋದು, ಆದ್ರೆ ಥಾಟ್ ಅಂತ ಅದು ಕ್ರಿಯೇಟ್ ಮಾಡೋದೆ. ಅದಕ್ಕೆ ನಾವು ಜೀರೋ ಥಾಟ್ ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಎಷ್ಟೋ ಪ್ರಯತ್ನ ಪಟ್ಟು ಹೋದ್ರೂ ಕೂಡ ಅದು ಆ ಮೂಮೆಂಟ್ ಅಲ್ಲಿ ಅಷ್ಟೇ ಆಗ್ತದೆ. ಯಾಕಂದ್ರೆ ನೆಕ್ಸ್ಟ್ ನೀವು ನಿಮ್ ಕಾರ್ಯವ್ಯವಹಾರದಲ್ಲಿ ಹೋದ್ಮೇಲೆ ಮತ್ತೆ ಮನಸ್ಸಿನ ವಿಚಾರ ಆಸ್ ಇಟ್ ಈಸ್ ನಡೀತಾ ಇರ್ತದೆ. ಅದಕ್ಕೆ ನಾವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಶಾಂತಿಯನ್ನ ನಮ್ ಲೈಫ್ ಉದ್ದಕ್ಕೆ ನಮ್ ಪ್ರತಿಯೊಂದು ಕ್ಷಣದಲ್ಲಿ ಅನುಭವ ಮಾಡ್ತಾ ಇದ್ದಾಗ ಆ ಜೀವನ ಜೀವಿಸುವಂತಹ ಒಂದೇನ್ ಹೊಸ ಕಲೆ ಇದೆಯಲ್ಲ, ಅದು ಖುಷಿ ಕೊಡ್ತದೆ. ಅವಾಗ ಜೀವನ ನಮಗೆ ಹೊಸದನಿಸ್ತದೆ. ಅದಕ್ಕೆ ಆ ಒಂದು ಕೆಲವೊಂದು ಕ್ಷಣಕ್ಕಾಗಿ ಆ ಶಾಂತಿ ಏನಿದೆ, ಆ ಆಳವಾದಂತ ಶಾಂತಿ ಏನಿದೆ ಅನ್ನೋದನ್ನ 1-2-3 ನಿಮಿಷಕ್ಕಾಗಿ ಈಗ ನಾವು ಆ ಒಂದು ಮೆಡಿಟೇಷನ್ ದಲ್ಲಿ ಅನುಭವ ಮಾಡೋಣ. ಅಂದ್ರೆ ನೀವು ಹೇಳೋ ಮೆಡಿಟೇಷನ್ ಪದ್ಧತಿಯಲ್ಲಿ ಯಾವ ತರ ಶಾಂತಿ ಸಿಗುತ್ತೆ ಅನ್ನೋದು ಒಂದು ಸ್ಯಾಂಪಲ್ ನೋಡೋಣ. ಯಾಕಂದ್ರೆ ನೆಕ್ಸ್ಟ್ ನಾವ್ ಇದ್ರ ವಿಧಿ ಏನು ಇನ್ನೂ ತಿಳ್ಕೊಳ್ಳೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಆ ಮನಸ್ಸನ್ನ ಕೆಲವೊಂದು ಕ್ಷಣಕ್ಕೆ ಶಾಂತ ನಾವ್ ಹೇಗೆ ಇಟ್ಕೊಳ್ಬಹುದು, ಅಥವಾ ಆ ಸೋಲಿಗೆ ಆ ಒಂದು ಶಾಂತಿ ಶಕ್ತಿಯನ್ನ ನಾವ್ ಹೇಗ್ ತುಂಬಬಹುದು ಅನ್ನೋದನ್ನ ಕೆಲವೊಂದು ಕ್ಷಣಕ್ಕಾಗಿ ನಾವ್ ಅನುಭವ ಮಾಡೋಣ. ಹಾಗಾದ್ರೆ ಈ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾನು ಕೆಲವೊಂದು ಮಾತುಗಳನ್ನ ನಿಮಗೆ ಹೇಳ್ತೀನಿ, ಕೆಲವೊಂದು ಕಾಮೆಂಟ್ರಿಯನ್ನು ಕೊಡ್ತೀನಿ. ಅದನ್ನ ನೀವು ಫೀಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಭಲೆ ಹೀಗೆ ನಾವೀಗ ಮಾತಾಡ್ತಾ ಇರ್ಬೇಕಾದಾಗ ಹೇಗೆ ನಾವು ಕನ್ವರ್ಸೇಷನ್ ಮಾಡೋ ಟೈಮ್ದಲ್ಲಿ ಕಣ್ಣನ್ನು ಓಪನ್ ಬಿಟ್ ಮಾಡ್ತೀವಿ. ಜಸ್ಟ್ ನಾನು ಹೇಳ್ತಾ ಇರೋದನ್ನ ಕೇಳಿ ಮತ್ತೆ ಅದ್ರ ಮೇಲೆ ಏಕಾಗ್ರ ಮಾಡಿ ಅನುಭವ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ವಿಚಾರಗಳ ಮೇಲೆ ಸ್ವಲ್ಪ ಗಮನವನ್ನ ಕೊಡೋಣ. ಈ ಕ್ಷಣದಲ್ಲಿ ಏನು ವಿಚಾರಗಳು ನಡೆಯುತ್ತಿವೆ, ಯಾವ ವಿಚಾರದ ಬಗ್ಗೆ
ನನ್ನ ಮನಸ್ಸು ಅಲೆದಾಡುತ್ತಿದೆ. ಆ ವಿಚಾರಗಳಿಗೆ ಕೆಲವೊಂದು ಕ್ಷಣಕ್ಕಾಗಿ ಕಡಿಮೆ ಮಾಡುತ್ತಾ ಹೋಗೋಣ. ಈ ಹೊಸ ವಿಚಾರಗಳ ಕಡೆಗೆ ಗಮನವನ್ನು ಕೊಡೋಣ. ನನ್ನ ಮನಸ್ಸು ನಿಧಾನವಾಗಿ ಶಾಂತಗೊಳ್ಳುತ್ತಿದೆ. ಮನಸ್ಸಿನ ವಿಚಾರಗಳ ಸಂಖ್ಯೆ ನಿಧಾನವಾಗಿ ಕಡಿಮೆ ಆಗುತ್ತಿದೆ. ನಾನು ಒಂದು ವಿಶೇಷ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಮನಸ್ಸು ಶಾಂತವಾಗುತ್ತಿದ್ದ ಹಾಗೆ ನನ್ನ ಮಸ್ತಿಷ್ಕವೂ ಸಹ ಶೀತಲಗೊಳ್ಳುತ್ತಿದೆ. ಈ ಶಾಂತಿಯ ಸಂಚಾರ ನನ್ನ ಇಡೀ ಶರೀರದಲ್ಲಾಗುತ್ತಿದೆ. ಇಡೀ ಶರೀರವೂ ಸಹ ರಿಲ್ಯಾಕ್ಸ್ ಆಗುವಂತಹ ಅನುಭವ ಮಾಡುತ್ತಿದೆ. ಒಂದು ಆಳವಾದಂತಹ ಶಾಂತಿ, ವಿಭಿನ್ನವಾದಂತಹ ಆ ಅಂತರಾಳದ ಶಾಂತಿಯ ಅನುಭವ. ನನ್ನ ಮನಸ್ಸು ಆ ಶಾಂತಿಯಲ್ಲಿಯೇ ಮುಳುಗುತ್ತಿದೆ. ಸಂಪೂರ್ಣವಾಗಿ ಶಾಂತ. ಹಾಗಾದ್ರೆ ನೋಡಿದ್ರ ಈ ಒಂದು ಕೆಲವೊಂದು ಕ್ಷಣಗಳ ಶಾಂತಿ ತುಂಬಾ ಶಾಂತಿ, ತುಂಬಾ ಅಂದ್ರೆ ತುಂಬಾ ಶಾಂತಿ. ಹಾಗಾದ್ರೆ ಇದೇ ವಿಧಿ ಇನ್ನು ಪ್ರಾಪರ್ ಆಗಿ ನಾವು ಕಲಿಯೋದಿದೆ. ಇದು ಕೇವಲ ನಾವು ವಿಚಾರಗಳ ಮೇಲೆನೆ ಒಂದು ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿದ್ದಕ್ಕಾಯ್ತು. ಯಾವುದನ್ನ ನಾವು ಉಳಿದಿದ್ದ ವಿಧಿಗಳಲ್ಲೂ ಕೂಡ ಮಾಡ್ತೀವಿ. ಆದ್ರೆ ಮತ್ತೆ ಈ ವಿಚಾರಗಳನ್ನ ನಾವು ಎಷ್ಟು ವಿಸ್ತಾರವಾಗಿ ತಿಳಿತಾ ಹೋಗ್ತದೆ ನಮಗೆ, ಅಷ್ಟೇ ಆ ವಿಧಿ ಕಲ್ಕೊಂಡ್ಮೇಲೆ ಇನ್ನೂ ಆ ಒಂದು ವಿಶಿಷ್ಟ ಶಾಂತಿ ಅನುಭವ ನಾವು ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಆ ಪರಮ ಶಾಂತಿ, ಪರಮ ಶಕ್ತಿಯ ಜೊತೆಗೆ ನಾವು ಸಂಬಂಧ ಜೋಡಾವಣೆ ಮಾಡಿದ್ಮೇಲೆ. ತುಂಬಾ ನಮಸ್ಕಾರ, ತುಂಬಾ ಧನ್ಯವಾದಗಳು ಅಕ್ಕನವ್ರೆ. ನಿತ್ಯದ್ದು ನಾವು ಪೂಜಾ ಪದ್ಧತಿ ಆಗಲಿ, ಪ್ರಾರ್ಥನಾ ಪದ್ಧತಿ, ಮಂತ್ರ ಜಪ
ಇವುಗಳಿಗೂ ಮತ್ತು ನೀವು ಹೇಳಿಕೊಡುವ ಮೆಡಿಟೇಷನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಯಿತು. ಥಿಯರಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲಾಗಿ ಒಂದು ನೀವು ನಮಗೆ ಮೆಡಿಟೇಷನ್ ಮಾಡಿಸಿದಾಗ ಆಗಿದ್ದ ಅನುಭವನೇ ಬಹಳ ಶ್ರೇಷ್ಠ ಅನುಭವ ಅನ್ನಿಸ್ತಾ ಇತ್ತು. ಮಂತ್ರಜಪದೊಳಗೆ ಸಿಕ್ತಿತ್ತು ಅನುಭವ, ಆದರೆ ಇಷ್ಟು ಆಳವಾದ ಅನುಭವ ಸಿಗ್ತಿರಲಿಲ್ಲ. ಈ ಅನುಭವ ಕೊಡಿಸಿದ್ದಕ್ಕೋಸ್ಕರ ವಿಶೇಷ ಧನ್ಯವಾದಗಳು. ಮತ್ತು ವಿಧಿವತ್ತಾಗಿ ನಾವು ಇದನ್ನು ಹೇಗೆ ತಿಳ್ಕೋಬೇಕು, ಇನ್ನೂ ಇದರಲ್ಲಿ ತಿಳ್ಕೊಳ್ಳೋಷ್ಟು ಬಹಳ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿಧಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ. ನೋಡಿದ್ರ ವೀಕ್ಷಕರೇ, ನಾವು ಮಾಡ್ತಿರುವ ಪೂಜಾ ಪದ್ಧತಿಗಳು, ವಿಧಿವಿಧಾನದ ಪ್ರಾರ್ಥನೆಗಳು, ಮಂತ್ರಜಾಪ, ಧ್ಯಾನ, ಧಾರಣೆ ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದರೂ ಸಹಿತ ಇವತ್ತು ನನ್ನ ಜೊತೆಯಲ್ಲಿ ನೀವು ಸಹಿತ ಒಂದು ಹೊಸ ಅನುಭವ ಪಡೆದುಕೊಂಡಿರ್ತೀರ. ಈ ಹೊಸ ಅನುಭವ ಸ್ವಲ್ಪ ತುಣುಕು ಮಾತ್ರ. ಇದನ್ನು ವಿಧಿವತ್ತಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನಷ್ಟು ಆಳದಲ್ಲಿ ಹೋಗಿ ನಿರಂತರವಾಗಿ ಇದನ್ನು ಮಾಡ್ಕೋಬಹುದು ಅನ್ನೋದನ್ನು ನಾವು ಇವಾಗ ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.